169ಗೆ ಮಕ್ಕಳು ಬಟ್ಟೆ ಎಲ್ಲ ಚೆನ್ನಾಗಿದ್ದಾವೆ. ನಾನು ಮ್ಯಾಚ್ ಮಿಸ್ ಮಾಡೋಕ್ಕಂತೂ ಟ್ರೈ ಕೂಡ ಮಾಡಲ್ಲ. ಬಟ್ ಓಕೆ ಗಾಯ್ಸ್, ಒಂದು ಅರ್ಧ ಗಂಟೆನೇ ಆಯಿತು ನಾನು ಫೋನ್ ಸೆಟ್ ಮಾಡಿ. ನಂಗೆ ಸಖತ್ ಇಷ್ಟ ಆಯ್ತು ಈ ಫ್ರಾಕ್. ಏನೋ ಒಂಥರ ಕ್ಯೂಟ್. ಒಂದು ಕಡೆ ಈ ಥರ ಇದೆ ಸ್ಲೀವ್ಲೆಸ್ ಥರ, ಇನ್ನೊಂದು ಕಡೆ ಈ ಥರ ಸ್ಲೀವ್. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪವನ ಕನ್ನಡ ವ್ಲಾಗ್ಸ್. 200 ಫ್ಯಾಮಿಲಿ 201 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ಹಾಗೆ ಯಾರೆಲ್ಲ ವಿಡಿಯೋನ ನ್ಯೂ ಸಬ್ಸ್ಕ್ರೈಬರ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿ. ನಿಮ್ಮ ಒಂದು ಸಪೋರ್ಟ್ ನನಗೆ ಬೇಕು. ದಯವಿಟ್ಟು ಸಪೋರ್ಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಮ ಒಂದು ಕಮೆಂಟ್ಗೆ ನಾನಂತೂ ಖಂಡಿತ ರಿಪ್ಲೈ ಮಾಡ್ತೀನಿ. ನನ್ನ ಕಸಿನ್ ಫೋನ್ ಮಾಡಿದ್ಲು. 169ಗೆ ಏನೋ ಬಟ್ಟೆ ಕ್ಲಾತ್ ಸೇಲ್ಗೇನೋ ಇಟ್ಟಿದ್ದಾರೆ. ಒಂದು ಚೌಟ್ರಿ ಇದೆ KR ಪೇಟೆಯಲ್ಲಿ, ಅಲ್ಲಿ ಅಂತ ಹೇಳಿದ್ಲು. ಹಾಗಾಗಿ ಹೋಗಿ ಒಂದು ಸಲ ಟ್ರೈ ಮಾಡೋಣ, ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಕ್ಕಳಿಗೆ ಸ್ಕೂಲಲ್ಲಿ ಯೂನಿಫಾರ್ಮ್ ನಾನು ತೊಗೊಂಡಿಲ್ಲ, ಮತ್ತು ಇವರು ಗಲೀಜು ಮಾಡ್ಕೋತಾರೆ, ಕ್ಲೀನ್ ಮಾಡೋಕ್ಕಾಗಲ್ಲ. ಮತ್ತು ಇನ್ನೊಂದು ಏನಂದರೆ, ಬೇರೆ ಸ್ಕೂಲ್ಗೆ ಏನಾದ್ರು ನೆಕ್ಸ್ಟ್ ಇಯರ್ ಹಾಕಿದ್ರೆ ಸುಮ್ಮನೆ ಒಂದು ವರ್ಷಕ್ಕೆ ಯೂನಿಫಾರ್ಮ್ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನಾನು ಯೂನಿಫಾರ್ಮ್ ಬೇಡ ಅಂತ ಹೇಳಿದ್ದೀನಿ. ಹಾಗಾಗಿ ಕಲರ್ ಡ್ರೆಸ್ ಬೇಕಲ್ವಾ, ನೋಡೋಣ. ಕಲರ್ ಡ್ರೆಸ್ ಒಂದು 4 ಜೊತೆ ತೊಗೊಬರೋಣ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿದ್ದರೆ ತೊಗೊಳ್ತೀನಿ, ಚೆನ್ನಾಗಿಲ್ಲ ಅಂದರೆ ತೊಗೊಳಲ್ಲ. ಬೇಕಾದರೆ ಎಲ್ಲಾದರೂ ಅಂಗಡಿಲೇ ತೊಗೊಂಡ್ರಾಯ್ತು ಅಂತ ಅಂದ್ಕೊಂಡಿದ್ದೀನಿ. ಒಂದು ಸಲ ಹೋಗಿ ನೋಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೆ. ಹಾಗಾಗಿ ರೆಡಿಯಾಗಿದೆ. ಆ್ಯಸ್ ಯೂಶ್ವಲ್ ಸ್ವೆಟ್ಟಿಂಗ್. ನನಗಂತೂ ವೀಡಿಯೋ ಮಾಡಬೇಕಾದ್ರೆ ಈ ಥರ ಸ್ವೆಟ್ ಆಗುತ್ತೋ ಏನೋ ಗೊತ್ತಿಲ್ಲ, ಫುಲ್ಲು ಸ್ವೆಟ್ ಆಗ್ತಿದೆ. ಓಕೆ ಗೈಸ್, ಅಲ್ಲಿ ಹೋಗಿ ಸಿಗೋಣ. ಮತ್ತು ಯಾರ್ಯಾರು KR ಪೇಟೆಯವರಿದ್ದೀರಾ ಒಂದು ಸಲ ವಿಸಿಟ್ ಮಾಡಿ ನೋಡಿ. ಓಕೆ, ನಿನ್ಗಾಗೋ ಸೈಜ್ ನನಗೆ ಅರ್ಥ ಆಗಲ್ಲ. ಇರು ಮಗನೇ, ನಿನಗೆ ಈ ಸಲ ಜಾಸ್ತಿ ಕಲೆಕ್ಷನ್ಸ್ ಬಂದಿದೆ. ನೀವು ದೊಡ್ಡದು ತಗೊಂಡ್ರೆ ಒಳ್ಳೆ. ಚಿನಿ ಈ ಥರದ್ದು ಹಾಕೋತೀಯ ನೀನು? ಹಾಂ, ಈ ಥರ ತಗೊಂಡ್ರಲ್ಲ, ಹಾಕತ್ತೀಯಾ? ಹಾಂ, ತಗೊಳ್ಳೋಣ. ಕರೆಕ್ಟಾಗಿ ಹೇಳು, ಕನ್ಫರ್ಮ್ ಆಗಿ. ಹಾಂ, ನೀವು ಸ್ಟೋರ್ ಅವರೇನಾ? ಎಲ್ಲ ಫ್ರಾಕ್ಸಲ್ಲಿ ತುಂಬ ಕಲೆಕ್ಷನ್ಸ್ ಇತ್ತು. ಬಟ್ ನನಗೆ ಫ್ರಾಕ್ ತೊಗೋಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ನನ್ನ ಮಗಳು ಫ್ರಾಕ್ ಹಾಕೋದೇ ಇಲ್ಲ. ಆಲ್ರೆಡಿ ನಾನು ಒಂದು ತೊಗೊಂಡಿದ್ದೀನಿ ಇವಾಗ. ಬಟ್ ಅದು ಹಾಕ್ತಾಳೋ ಏನೋ ಗೊತ್ತಿಲ್ಲ. ಅವತ್ತು ತುಂಬ ಅಳ್ತ್ಕೊಂಡಂತೂ ಕೂತಿರ್ತಾಳೆ. ಅವಳು ಫ್ರಾಕ್ ಅಂದರೆ ಸ್ವಲ್ಪನೂ ಇಷ್ಟ ಇಲ್ಲ. ಯಾವಾಗಲೂ ಹುಡುಗರು ಬಟ್ಟೆ ಹಾಕೋಬೇಕು ಅಂತ ಇರ್ತಾಳೆ. ನೋಡೋಣ, ಏನೋ ಮಾಡಿ ಹಿಂಸೆ ಮಾಡಿ ಏನಾದರೂ ಇದನ್ನ ಚಾಕ್ಲೇಟ್ ಏನಾದ್ರು ತೊಗೊಡ್ತೀನಿ ಅಂತ ಏನಾದ್ರು ಒಂದು ಸುಳ್ಳು ಹೇಳಿ ಹಾಕಿದ್ರಾಯ್ತು ಅಂತ ಅಂದ್ಕೊಂಡಿದ್ದೀನಿ. ಇದೆಲ್ಲ ಮಕ್ಕಳು ಕಲೆಕ್ಷನ್ಸೇ. ಬರೋದೇ ಲೇಟ್ ಆಯಿತು. ನಾನು ಬಂದಿದ್ದು 4 o'clockಗೆ, 4:30ಗೆ. ಬಟ್ ನಾನು ವಿಡಿಯೋ ಮಾಡ್ತಾ ಇರೋದು ಆಲ್ಮೋಸ್ಟ್ 7:30 ಆಗಿದೆ. 7:30 ಆಗಿದೆ. ಬಿಕಾಸ್ ನಾನಂತೂ ಅಲ್ಲಿಂದ ತುಂಬ ಬೇಗ ಬಂದೆ. ನಾನು ಹೋಗಿದ್ದು ಆಲ್ಮೋಸ್ಟ್ 12 o'clock, 12:30 ಆಗಿತ್ತು. ಬೇಗ ಬರೋಣ 3:30 ಹೊತ್ತಿಗೆ ಅಂತ ಹೋದೆ. ಯಾಕೆ ಅಂತಂದರೆ RCB ಮ್ಯಾಚ್ ಇದೆ. ನಾನು ಮ್ಯಾಚ್ ಮಿಸ್ ಮಾಡೋಕ್ಕಂತೂ ಟ್ರೈ ಕೂಡ ಮಾಡಲ್ಲ. ಬಟ್ ಬೇಗ ಬಂದರು. 1 hour ಲೇಟ್ ಆಗೋಯಿತು. ಬಟ್ಟೆ ಅಂಗಡಿಲೇ ಲೇಟ್ ಆಯಿತು. ನಾನು ಟೈಮ್ ನೋಡ್ಕೊಂಡಿಲ್ಲ, ಆಮೇಲೆ ನೋಡಿದೆ. ಬಟ್ ಆಟೋ ವೆಯ್ಟ್ ಮಾಡ್ಬೇಕಾದ್ರೆ ಅಲ್ಲೊಂದು 1/2 hour ಹೊರಟೋಯ್ತು. ಬರೋ ಅಷ್ಟೊತ್ತಿಗೆ ಆಲ್ರೆಡಿ 13 hours ಆಗೋಗಿತ್ತು. 1:33 ಹೊಡೆದಿದ್ರು. ನೋಡೇ ತುಂಬ ಖುಷಿ ಆಯಿತು. ಇನ್ನು ವಿರಾಟ್ ಕೊಹ್ಲಿ ಔಟ್ ಆಗಿರಲಿಲ್ಲ, ಅದನ್ನು ನೋಡಿ ಇನ್ನೂ ಖುಷಿ ಆಯಿತು. ಹೇಗಿತ್ತು ಮ್ಯಾಚ್? ಯಾರೆಲ್ಲ ಮ್ಯಾಚ್ ನೋಡಿದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ.
ಸಖತ್ತಾಗಿತ್ತು ನಿಜವಾಗ್ಲೂ. ಪಂಜಾಬ್ ಜೊತೆ ಹೋದ ಸಲ ಮ್ಯಾಚ್ ಸೋತಿದ್ರು, ಈ ಸಲ ಮ್ಯಾಚ್ ಗೆದ್ದಿದ್ದಾರೆ. ಲಾಸ್ಟ್ ಇಯರ್ ಫೈನಲಲ್ಲಿ ಅವರನ್ನು ಸೋಲಿಸಿ ನಾವು ಕಪ್ ತೊಗೊಂಡಿದ್ದು ಒಂಥರ. ಬಟ್ ಏನಂತ ಅಂದರೆ ಅವ್ರಿಗೆ ಈ ಮ್ಯಾಚ್ ತುಂಬ ಅವಶ್ಯಕತೆ ಇತ್ತು ಪ್ಲೇ ಆಫ್ಗೆ ಹೋಗೋಕ್ಕೆ. ಬಟ್ ಬೇರೆ ಟೀಮ್ ಏನಾದರೂ ಓಕೆ, ಬಟ್ ಆರ್ ಸಿ ಬಿ ಇವಾಗೇನು ಫಸ್ಟ್ ಪ್ಲೇಸ್ ಇವಾಗ ರಿಸರ್ವ್ ಮಾಡ್ಕೊಬಿಟ್ಟಿದೆ. ಇನ್ನು ಯಾರೇ ಗೆದ್ದರೂ ಕೂಡ ಫಸ್ಟ್ ಪ್ಲೇಸ್ ರಿಸರ್ವ್ ಆರ್ ಸಿ ಬಿಗೇ. ಬಿಕಾಸ್ ಪಾಯಿಂಟ್ಸ್ ಕೂಡ, ರನ್ ರೇಟ್ ಕೂಡ ಚೆನ್ನಾಗಿದೆ. ರನ್ ರೇಟ್ ಆಲ್ಮೋಸ್ಟ್ 1000 ಎಬೋ ಇದೆ. ಹಾಗಾಗಿ ಬೇರೆಯವ್ರು ಯಾರೇ 18 ತೊಗೊಂಡ್ರೂ ಆರ್ ಸಿ ಬಿ ಫಸ್ಟ್ ಪ್ಲೇಸ್ ಅಂತೂ ರಿಸರ್ವ್ ಮಾಡ್ಕೊಬಿಟ್ಟಿದೆ ಕನ್ಫರ್ಮ್. ಫೈನಲಲ್ಲಿ ಈ ಸಲನೂ ಕಪ್ ನಮ್ಮದೇ ಆಗಲಿ. ವೆಯ್ಟಿಂಗ್ ಫಾರ್ ಫೈನಲ್ ಮ್ಯಾಚ್. ನೋಡೋಣ ಕಾದು ಏನಾಗುತ್ತೆ ಅಂತ ಅಂದ್ಬಿಟ್ಟು. ಇನ್ನೊಂದು ಫ್ರೈಡೇ ಇದೆ ಮ್ಯಾಚು ಹೈದ್ರಾಬಾದ್ ಜೊತೆ, SRH ಜೊತೆ. ಅವತ್ತು ಗೆಲ್ಲಿ 20 ಪಾಯಿಂಟ್ಸ್ ಆಗಲಿ. ಇನ್ನು ನೆಕ್ಸ್ಟ್ 2 ಮ್ಯಾಚ್ ಇರುತ್ತೆ. ಏಕೆಂದರೆ ಫಸ್ಟ್ ಪ್ಲೇಸ್ಗೆ ಹೋಗಿರೋದ್ರಿಂದ ಫಸ್ಟ್ ಪ್ಲೇಸ್ ಅವ್ರಿಗೆ 2 ಮ್ಯಾಚ್ ಇರುತ್ತೆ. ಫಸ್ಟು ಸೆಕೆಂಡವರು 1 ಮ್ಯಾಚ್ ಆಡ್ತಾರೆ. ತರ್ಡ್ ಮತ್ತು ಫೋರ್ತವ್ರು 1 ಮ್ಯಾಚ್ ಆಡ್ತಾರೆ. ತರ್ಡು ಫೋರ್ತು ಆಡಿದವರು ಗೆದ್ದೋರು ಒಬ್ಬರು ಫಸ್ಟು ಸೆಕೆಂಡ್ ಸೋತವ್ರ ಜೊತೆ ಆಡ್ತಾರೆ. ಅದರಲ್ಲಿ ಗೆದ್ದವರು ಫಸ್ಟು ಸೆಕೆಂಡಲ್ಲಿ ಗೆದ್ದಿರ್ತಾರಲ್ಲ ಅವ್ರ ಜೊತೆ ಆಡ್ತಾರೆ. ಅದರಲ್ಲಿ ಒಬ್ಬರು ಡಿಕ್ಲೇರ್ ಆಗುತ್ತೆ ವಿನ್ನರ್ ಅಂತ ಅಂದ್ಬಿಟ್ಟು. ಅದು ಆರ್ ಸಿ ಬಿನೇ ಆಗಿರಲಿ ಅಂತ ನಾನಂತೂ ಪ್ರೇಯರ್ ಮಾಡ್ತೀನಿ. ಅಷ್ಟು ಫ್ಯಾನ್ ನಾನು ಆರ್ ಸಿ ಬಿಗೆ. ನಿಜವಾಗ್ಲೂ ಇಲ್ಲಾಂದರೂ ಒಂದು 6 to 7 ಇಯರ್ಸಿಂದ ನಾನು ಆರ್ ಸಿ ಮ್ಯಾಚಸ್ನ ನೋಡ್ತೀನಿ. ನಿಜವಾಗ್ಲೂ ನಂಗೆ ಅಷ್ಟು ಹುಚ್ಚು. ಥ್ಯಾಂಕ್ ಗಾಡ್ ಆರ್ ಸಿ ಬಿ ಗೆಲ್ಲಿ. ಯಾರೆಲ್ಲ ಮ್ಯಾಚ್ನ ನೋಡಿದ್ದೀರಾ, ನಂತರ ಯಾರ್ಯಾರು ಆರ್ ಸಿ ಬಿ ಅನ್ಸಿದ್ದೀರಾ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಬಟ್ಟೆ ತೋರಿಸ್ತೀನಿ. ನಾನು ತೊಗೊಬಂದಿರೋದು. ಒಂದು ನಿಮಿಷ ಗೈಸ್. ನಾನು ಹೋಗಬೇಕಾದ್ರೆ ನೋಡೋಣ ಅಂತ ಅಂದ್ಕೊಂಡೇ ಹೋಗಿದ್ದು. ಬಟ್ ಅಲ್ಲಿಗೆ ಹೋದ್ಮೇಲೆ ನಂಗೆ ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ. ಯಾರೆಲ್ಲ ನಿಯರ್ ಇದ್ದೀರಾ KR ಪೇಟೆಗೆ, ಕಲ್ಪತರು ಪಿ ಯು ಕಾಲೇಜ್ ಅನಿಸುತ್ತೆ. ಅದ್ರ ಅಪೋಸಿಟೇ ಚೌಟ್ರಿ ಇರೋದು. ಪಕ್ಕದಲ್ಲಿ ರೇಷನ್ ಸ್ಮಾಲ್ ಒಂಥರ ಡಿಮಾರ್ಟ್, ಲೈಕ್ ಒಂಥರ ಡಿಮಾರ್ಟಲ್ಲಿರುತ್ತಲ್ಲ ಸ್ಮಾಲ್ದೊಂದು ಮಾರ್ಟ್ ಔಟ್ನಲ್ಲಿ ಆ ಥರ ಇದೆ. ಅದ್ರ ಪಕ್ಕನೇ ಚೌಟ್ರಿ ಇರೋದು. ಅದ್ರದ್ದು ವೀಡಿಯೋ ಹಾಕಿದ್ದೀನಿ ನಾನು ಆಲ್ರೆಡಿ. ವೀಡಿಯೋ ಫಸ್ಟೇ ಹಾಕಿರ್ತೀನಿ ನೋಡಿ. ನಿಜ ತುಂಬ ಚೆನ್ನಾಗಿದೆ. ಡೈಲಿ ವೇರ್ಸ್ಗೆ, ಸ್ಕೂಲ್ಸ್ಗೆ ಆಗಲಿ, ಫಂಕ್ಷನ್ಸ್ಗೂ ಏನಿಲ್ಲ ಅಟೆಂಡ್ ಮಾಡಬೇಕು. ನಿಜ ಚೆನ್ನಾಗಿದೆ. ಒಂದು ಸಲ ಟ್ರೈ ಮಾಡಿ ನೋಡಿ. KR ಪೇಟೆಗೆ ಬರೋರು ಕೂಡ ಹೊರಗಿನವರು ಒಂದು ಸಲ ವಿಸಿಟ್ ಮಾಡಿ ನೋಡಿ. ನಾನು ಇವಾಗ ಫಸ್ಟ್ ಬಟ್ಟೆನ ತೋರಿಸ್ತೀನಿ. ಇದು ನನ್ನ ಮಗಳಿಗೆ ಫಸ್ಟ್ ಫ್ರಾಕ್ ನಾನು ತೊಗೊಂಡಿದ್ದು. ಒಂದು ನಿಮಿಷ. ಫೋನ್ ಸೆಟ್ ಮಾಡಿಡೋದೇ ಆಗುತ್ತೆ, ಬಿದ್ದುಬಿಡುತ್ತೆ ಅಂತ ಭಯ. ನಂದು ಫೋನ್ ತುಂಬ ವೆಯ್ಟ್ ಇದೆ. ಇದು ಯಾವುದು ಫೋನ್ ಅಂದರೆ ಪೋಕೋ. ಇವಾಗ ಹೊಸ್ದಾಗಿನೋ ಬಂದಿದೆಯಲ್ಲ, ತುಂಬ ವೆಯ್ಟ್ ಇದೆ ಫೋನ್ ವೆಯ್ಟ್ಗೆ ತಡೀತಿಲ್ಲ ಟ್ರೈ. ಓಕೆ ಗಾಯ್ಸ್, ಒಂದು ಅರ್ಧ ಗಂಟೆನೇ ಆಯಿತು ನಾನು ಫೋನ್ ಸೆಟ್ ಮಾಡೋದೆ. ಕಾಣಿಸ್ತಿದಲ್ವಾ ಇದು. ನಂಗೆ ಸಖತ್ ಇಷ್ಟ ಆಯ್ತು ಈ ಫ್ರಾಕ್. ಏನೋ ಒಂಥರ ಕ್ಯೂಟಾಗಿದೆ. ಕಾಟನ್ ಕ್ಲಾತು ಚೆನ್ನಾಗಿದೆ ಅಲ್ವಾ. ಇದು ಕೆಳಗಡೆ ಎಲ್ಲ ಹೀಗೆ ಬಂದಿದೆ. ಈ ಫ್ರಾಕ್ 169. ಬ್ಯಾಕ್ ಹುಕ್ ಇದೆ. ತುಂಬ ಚೆಂದ ಇದೆ. 169 ನನ್ನ ಮಗಳಿಗೆ ಅಂದ್ಬಿಟ್ಟು ತೊಗೊಂಡಿದ್ದು 3 years. ಇದು 169 ಬ್ಯಾಕ್ ಹುಕ್ ಇದೆ. ತುಂಬ ಚೆಂದ ಇದೆ. 169 ನನ್ನ ಮಗಳಿಗೆ ಅಂದ್ಬಿಟ್ಟು ತೊಗೊಂಡಿದ್ದು 3 ಕಲರೇ. ನಂಗೆ ಈ ಕಲರ್ ಅವಳ ಹತ್ರ ಇರಲೂ ಇಲ್ಲ. ಏನೋ ಒಂಥರ ಚೆಂದ ಇದೆ ಅಂತ ಅನ್ನಿಸ್ತು. ಹಾಗಾಗಿ ಇದು ಫ್ಯಾನ್ಸಿಯಾಗಿದೆ. ಒಂದು ಕಡೆ ಈ ಥರ ಇದೆ ಸ್ಲೀವ್ಲೆಸ್ ಥರ, ಇನ್ನೊಂದು ಕಡೆ ಈ ಥರ ಸ್ಲೀವ್. ಇದು ಫುಲ್ ಇಷ್ಟು 1 ಪೀಸ್. ಇದು ಚೆನ್ನಾಗಿದೆ. ಇದೊಂದು 169. ನನಗೊಂದು ಪ್ಲಾಜಾ ಪ್ಯಾಂಟ್ ತೊಗೊಂಡೆ. ಕ್ವಾಲಿಟಿ ತುಂಬ ಚೆಂದ ಇದೆ. ಈ ಥರ ಇದೆ. ನಿಮಗೆ ಫುಲ್ ಲಾಂಗ್ ಇದೆ. ಇದು ಅಷ್ಟೇ 169. ಕ್ಲಾತ್ ಈ ಥರ ಜಸ್ಟ್ 169. ಲ್ಯಾವೆಂಡರ್ ಕಲರ್ ಇದೆ ಅಲ್ವಾ, ಬರ್ತ್ಡೇ ದಿನ ಆದರೆ ಹಾಕೋಣ. ಇದು ಮತ್ತು ಇದು ಲ್ಯಾವೆಂಡರ್ ಕಲರ್ ಇರಲಿ, ಇಬ್ರಿಗೂ ಮ್ಯಾಚ್ ಆಗುತ್ತೆ ಅಂತ ಒಂದು ಪ್ಯಾಂಟು.
ಒಂದಿದು ಕಲ್ಪತರು ಕಾಲೇಜ್, ಪಿ ಯು ಕಾಲೇಜ್ ಅಪೋಸಿಟೇ. ಒಂದು ಸಲ ವಿಸಿಟ್ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ಡೈಲಿ ವೇರ್ಗಂತೂ ದಿ ಬೆಸ್ಟ್ ಅಂತ ಹೇಳ್ಬೋದು. 169ಗೆಲ್ಲ ಏನು ಬರುತ್ತೆ ಅಲ್ವಾ. ಒಂದು ಟೀ ಶರ್ಟ್ ತೊಗೋತೀವಿ ಅಂದರೂ 250-300 ಇರುತ್ತೆ. ಒಂದು ಸಲ ವಿಸಿಟ್ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ಪ್ರಮೋಷನ್ಸ್ ಥರ ಏನೂ ಅಲ್ಲ. ನನಗಿರೋ 200 ಸಬ್ಸ್ಕ್ರೈಬರ್ಗೆ ಯಾರು ಪ್ರಮೋಷನ್ ಇಷ್ಟು ಬೇಗ ಕೊಡ್ತಾರೆ. ಬಟ್ ಏನೋ ಒಂದು ಸಜೆಷನ್ ಅಷ್ಟೇ. ಕೇರ್ಪೇಟೆಯವ್ರು ಯಾರ್ಯಾರು ಇದ್ದೀರಾ ಕಮೆಂಟ್ ಮಾಡಿ. ಅಡ್ರೆಸ್ ಗೊತ್ತಾಗಲಿಲ್ಲ ಅಂದರೆ ನಾನು ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ. ಒಂದು ಸಲ ವಿಸಿಟ್ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ನಾನು ಇನ್ನೂ ಒಂದು ಸಲ ಹೋಗ್ಬೇಕು. ಇನ್ನೊಂದು 2 ಪೇರ್ಸ್ ತರೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವಾಗಾದರೂ ಫ್ರೀ ಆದಾಗ. ಇವಾಗಲೇ ಸದ್ಯಕ್ಕೆ ಹೋಗಲ್ಲ. ಬಟ್ ತುಂಬ ಚೆನ್ನಾಗಿದೆ. ವಿಡಿಯೋನಲ್ಲಿ ಹಾಕಿದ್ದೀನಿ ನೋಡಿ ಕಲೆಕ್ಷನ್ಸ್ ಎಷ್ಟು ಇದೆ ಅಂತ ಅಂದ್ಬಿಟ್ಟು. ಜೆಂಟ್ಸ್ಗೂ ಅಷ್ಟೇ ಟೀ ಶರ್ಟ್ಸ್ ಇದೆ, ನೈಟ್ ಪ್ಯಾಂಟ್ಸ್ ಇದೆ, ಪ್ಯಾಂಟ್ಸ್ ಇದೆ, ಶರ್ಟ್ಸ್ ಇದೆ, ಹೆಣ್ಮಕ್ಳಿಗೆ ಫ್ರಾಕ್ಸ್ ಇದೆ, ಮಿಡೀಸು, ಫ್ಯಾನ್ಸಿ ಡ್ರೆಸ್ಗಳು, ತುಂಬ ಎಲ್ಲ ಥರ ಕಲೆಕ್ಷನ್ಸು ಇದೆ. ಇನ್ನು ಗಂಡು ಮಕ್ಳಿಗೂ ಅಷ್ಟೇ ಯಾವ್ಯಾವ ಸೈಜ್ ಚಿಕ್ಕ ನ್ಯೂ ಬಾರ್ನ್ ಬೇಬಿಯಿಂದ ಒಂದು 10 ಇಯರ್ಸ್ ಒಳಗಡೆ ಅಷ್ಟರವರೆಗೂ ಇದೆ. ಮತ್ತು ಜೆಂಟ್ಸ್ಗಿದೆ, ಲೇಡೀಸ್ಗೆ ಟಾಪ್ಸ್ ಇದೆ, ಪ್ಲಾಝಾ ಇದೆ, ಜೀನ್ಸ್ ಇದೆ, ಲೆಗಿನ್ಸ್ ಇದೆ, ಪ್ರತಿಯೊಂದು ಈ ಥರದ್ದಿಲ್ಲ ಅನ್ನಂಗಿಲ್ಲ, ಎಲ್ಲನೂ ಇದೆ. ಒಂದು ಸಲ ವಿಸಿಟ್ ಮಾಡಿ ನೋಡಿ. ಓಕೆ ಗೈಸ್, ಇಲ್ಲಿಗೆ ನನ್ನ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ವೀಡಿಯೋನ ನೋಡ್ತಿದ್ದೀರಾ, ಹೊಸಬ್ರು ಯಾರು ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಬಿಕಾಸ್ ನನ್ನ ಟ್ವಿನ್ಸ್ ಮಕ್ಕಳನ್ನ ನೋಡಿಕೊಂಡು ಈ ವಿಡಿಯೋಗಳನ್ನ ಮಾಡ್ತಾ ಇರೋದು. ಹಾಗಾಗಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಬೇಕಿದೆ. ಇನ್ನೊಂದು ಏನಂತ ಅಂದರೆ, ನನ್ನ ವೀಡಿಯೋಸ್ನ ನೋಡ್ತಾ ಇರೋದು ನನ್ನ ಸಬ್ಸ್ಕ್ರೈಬ್ ಮಾಡಿರೋರನ್ನ ಬಿಟ್ಟು ಹೊರಗಡೆಯವರೇ ಜಾಸ್ತಿ. ಆಲ್ಮೋಸ್ಟ್ ಈಗ ಒಂದು 100 ವ್ಯೂಸ್ ಬಂದಿದೆ ನನ್ನ ವೀಡಿಯೋಗೆ ಅಂದರೆ 70 ಮೆಂಬರ್ಸ್ ನೀವು ಹೊಸೊಬ್ಬರೇ ಇರ್ತಾರೆ. ಬಟ್ ಸಬ್ಸ್ಕ್ರೈಬ್ ಆಗ್ತಿಲ್ಲ, ಅದು ಯಾಕೆ ಅಂತ ಗೊತ್ತಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ನಿಮ್ಮ ಸಪೋರ್ಟ್ ನಮಗೆ ಬೇಕು. ನನಗಂತೂ ಇನ್ನಷ್ಟು ವೀಡಿಯೋ ಮಾಡಬೇಕು ಅನ್ನೋ ಕ್ಯೂರಿಯಾಸಿಟಿ ಇದೆ. ಮತ್ತು ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ನನಗೆ PC ಹೊಡಿದು ವೀಡಿಯೋ ಮಾಡಬೇಕು ಅಂತ ಆಸೆ ಇದೆ. ಸಬ್ಸ್ಕ್ರೈಬರ್ ಆಗಲಿ ಒಂದು 300 ಆದರೂ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲ, ಮಾಡ್ತೀನಿ ರೀಸೆಂಟ್ಲಿನೇ. PC ಓಡಿ ಬಗ್ಗೆ ಡೀಟೇಲ್ ಹೇಳಬೇಕು ಅಂತ. ಬಿಕಾಸ್ ನಾನಂತೂ PCOD ಇಂದ ತುಂಬ ಸಫರ್ ಪಟ್ಟಿದ್ದೀನಿ. ನಾನು ಒಂದು ಅದ್ರ ಬಗ್ಗೆ ವಿಡಿಯೋ ಮಾಡಿದ್ರೆ ಬೇರೆಯವರಿಗೆ ಹೆಲ್ಪ್ ಆಗುತ್ತೆ ಅನ್ನೋದೊಂದು ಉದ್ದೇಶದಿಂದ ಅಷ್ಟೇ. 8 to 9 ಇಯರ್ಸ್ ನಾನು PCOD ಇಂದ ತುಂಬ ಸಫರ್ ಪಟ್ಟಿದ್ದೀನಿ. ಮಾಡದೇ ಇರೋ ಎಕ್ಸಸೈಸ್ ಇಲ್ಲ, ಮಾಡದೇ ಇರೋ ನುಂಗದೇ ಇರೋ ಟ್ಯಾಬ್ಲೆಟ್ಸ್ ಇಲ್ಲ, ಎಲ್ಲ ತೋರಿಸ್ದೇ ಇರೋ ಡಾಕ್ಟರೇ ಇಲ್ಲ. ಇಲ್ಲಾಂದರೂ 4 to 5 ಮೆಂಬರ್ಸ್ ಡಾಕ್ಟರ್ಸ್ ಚೇಂಜ್ ಮಾಡಿದ್ದೀನಿ. ಯಾವ್ಯಾವ ಡಾಕ್ಟರು, ತುಂಬ ಫೇಮಸ್ ಡಾಕ್ಟರು ಇನ್ಸ್ಟಾಗ್ರಾಮಲ್ಲಿ ಅವ್ರದ್ದು ವೀಡಿಯೋಸ್ ಎಲ್ಲ ಹಾಕ್ತಾಯಿರ್ತಾರೆ. ಆ ಡಾಕ್ಟರ್ಸ್ಗೂ ನಾನು ಒಂದು ಸಲ ತೋರಿಸಿದ್ದೆ. ಅದೇ ಆ ಡಾಕ್ಟರ್ ಏನು ಅಂತ ನಾನು ಅದೇ ವಿಡಿಯೋದಲ್ಲಿ ಹೇಳ್ತೀನಿ. PCOD ಇದ್ದು ಆದಷ್ಟು ನೆಕ್ಸ್ಟ್ ವಿಡಿಯೋ ಇಲ್ಲ ಅದರ ನೆಕ್ಸ್ಟ್ ವಿಡಿಯೋ ರೀಸೆಂಟ್ಲಿ ಅಂತೂ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಇಲ್ಲಿಗೆ ನನ್ನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.